ಆಗಿದೆ. ಇಡೀ ಕರ್ನಾಟಕದ 45 ಶಾಸಕರನ್ನು ಕರೆದಿದ್ದಾರೆ. ನಾನು ಚರ್ಚೆ ಮಾಡಿ ನಮಗೆ ಹೆಚ್ಚಿನ ಒಳ್ಳೆಯ ನೀರು ನಿಮಗೆ ಕೊಡ್ತೀವಿ. ನಾನು ಪಕ್ಷವಾಗಿ ಯಾವುದು ದುಡ್ಡು ಕೊಡುವುದಿಲ್ಲ. ಎತ್ತಿನ ಒಳಗೆ 26,000 ರೂಪಾಯಿ ಕೋಟಿ ಕೊಡ್ತಾರೆ. ನಮಗೆ ಏನಿದೆ ಸ್ವಾಮಿ, ನಾವಿರುವಂಥದ್ದು ಒಬ್ಬ ಶಾಸಕ ಇಲ್ಲಿ ನದಿ ತೀರದಲ್ಲಿ ಇರುವಂಥದ್ದು, ಬಾಕಿ ಎಲ್ಲ ಸಮುದ್ರ ತೀರದಲ್ಲಿ ಇರುವಂಥ ಶಾಸಕರು ಇರು. ನದಿ ತೀರದಲ್ಲಿ ನಾನು ಒಬ್ಬರೇ ಇರು. ಸೊ ನಮಗೆ ಕುಡಿಯುವ ನೀರಿಗೆ ತೊಂದರೆ ಆಗಿದೆ. ಈಗ ಇನ್ನು ಮುಂದೆ ನಾವು ದೊಡ್ಡ ಡ್ಯಾಮ್ ಆಗದಿದ್ದರೆ ನಮಗೆ ಕುಡಿಯುವ ನೀರು ಕೂಡ ಮುಂದೆ ದಿವಸ ತೊಂದರೆ ಆಗ್ತದೆ. ಅಲ್ಲೆಲ್ಲ ಎತ್ತಿನ ಒಳಗೆ ಮೇಲೆ ಹೋಗ್ಲಿಕ್ಕೆ ಆಯಿತು. ನಾವಿಲ್ಲಿ ಶೇಖರಣೆ ಮಾಡದಿದ್ದರೆ ನಮಗೆ ಖಂಡಿತ ಇನ್ನೂ 10-15 ವರ್ಷ ಆಗುವಾಗ ನಮಗೆ ಕುಡಿಯುವ ನೀರಿಗೆ ಬರೆಗಳು ಬರ್ತದೆ. ಅದಕ್ಕೆ ನಾವು ಕೊಟ್ಟಿರುವಂಥದ್ದು 352 ಕೋಟಿ ರೂಪಾಯಿ. ಉಪ್ಪಿನಂಗಡಿಯಲ್ಲಿ ದೊಡ್ಡ ಬ್ರಿಡ್ಜ್, ಇನ್ನೊಂದು ಬರಲಿಕ್ಕಿದೆ. ಕಟ್ಟಡದಲ್ಲಿ 250 ಕೋಟಿ. ಅದು ಎರಡು ಬಂದರೆ ಜೀವನ ಪರ್ಯಂತ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಕುಡಿಯುವ ನೀರಿಗೆ, ತೋಟಕ್ಕೆ, ಕೃಷಿಗೆ, ಅಂತರ್ಜಲಕ್ಕೆ ಯಾವುದೇ ತೊಂದರೆಗಳಿಲ್ಲ. ನಮ್ಮ ಕಟ್ಟಡದಲ್ಲಿ 250 ಕೋಟಿ ಪ್ರಪೋಸಲ್ ಏನಿದೆ ಅದನ್ನು ಬಜೆಟ್ ಅಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಮುಂದಿನ ಬಜೆಟ್ ಆಗಬೇಕು. ಅದನ್ನು ಮೊನ್ನೆ ಆಗಿದ KNN ಮೀಟಿಂಗ್ ಅಲ್ಲಿ ಅನುಮೋದನೆ ಮಾಡಿಸಿ, ಚರ್ಚೆ ಮಾಡಿ, ಅವರಿಗೆ ವಿನಂತಿ ಮಾಡಿ, ಅದನ್ನು ಅನುಮೋದನೆ ಮಾಡಿ ಫೈನಲ್ ಮೀಟಿಂಗಿಗೆ ಹೋಗಿದೆ. ಅದಾದ ಕೂಡಲೇ ನಿಮಗೆ ಹೇಳ್ತೀನಿ. ಅದು ಆದರೆ ಉಪ್ಪಿನಂಗಡಿಯ ಒಂದು ಕನಸು ನನಸಾಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ದೇವಾಲಯದಲ್ಲಿ ಇನ್ನು 10 ದಿವಸದ ಒಳಗೆ ಅದಕ್ಕೆ ಅನುಮೋದನೆ ಕೂಡ ಸಿಗುತ್ತೆ. 48 ಕೋಟಿ ಆಗುತ್ತೆ ಸರ್. ಯಾವುದು 400 ಕೋಟಿಯಲ್ಲಿ 352 ಕೋಟಿ ಉಪ್ಪಿನಂಗಡಿ. ಆನಂತರ PWD ರಸ್ತೆಗೆ ಇನ್ನೊಂದು ಉಪ್ಪಿನಂಗಡಿಯನ್ನು ಫುಲ್ ಮಾಡಬೇಕಂತ ಅದಕ್ಕೆ ಒಂದು 15 ಕೋಟಿಯನ್ನು ಕೇಳಿದ್ದೀವಿ. ಕಿಂಡಿ ಆಣೆಕಟ್ಟುಗಳು ಸುಮಾರು 30 ಕಿಂಡಿ ಆಣೆಕಟ್ಟುಗಳನ್ನು ಕೇಳಿದ್ದೀವಿ. 400 ಫುಟ್ ಬ್ರಿಡ್ಜ್, ಕಾಲು ಸಂಕಗಳು, ಅಲ್ಲಲ್ಲಿ ಕಾಲು ಸಂಕಗಳನ್ನು ಕೇಳಿದ್ದೀವಿ. ಅನಂತರ ತಡೆಗೋಡೆಗೆ ಒಂದು 15 ಕೋಟಿ ರೂಪಾಯಿಯನ್ನು ಕೇಳಿದ್ದೀವಿ. ನಮ್ಮ ಗ್ರಾಮ ನಮ್ಮ ರಸ್ತೆಯಲ್ಲಿ ಸುಮಾರು 250 ಕೋಟಿ ರೂಪಾಯಿ ಅನುದಾನಗಳನ್ನು ಕೇಳಿದ್ದೇವೆ. ಇದೆಲ್ಲ ನಮ್ಮ ಬೇಡಿಕೆ. ಅದು ಬಂದರೆ ಈ ವರ್ಷವೂ ಕೂಡ ನಾವು 1,000 ಕೋಟಿ ದಾಟಬಹುದು. ಬಂದ ಮೇಲೆ ನಿಮ್ಮನ್ನೆಲ್ಲ ಕರೆದು ಹೇಳ್ತೀನಿ. ಆಗೋ ಮೊದಲು ಹೇಳೋದಿಲ್ಲ. ನಮ್ಮ ಗ್ರಾಮ ನಮ್ಮ ರಸ್ತೆ ಆಲ್ಮೋಸ್ಟ್ ಆಗಿದೆ. ಅದರಲ್ಲಿ ನಾವು ಒಂದು 200 ಕೋಟಿ ಬರಬಹುದು ಅಂತ ನಮ್ಮ ಅನಿಸಿಕೆ. 1 ಕೋಟಿ ಸಿಮೆಂಟ್ ಆಗಿದೆ. ಇಡೀ ಕರ್ನಾಟಕದ 45 ಶಾಸಕರನ್ನು ಕರೆದಿದ್ದಾರೆ. ನಾನು ಚರ್ಚೆ ಮಾಡಿ ನಮಗೆ ಹೆಚ್ಚಿನ ಒಳ್ಳೆಯ ನೀರು ನಿಮಗೆ ಕೊಡ್ತೀವಿ. ನಾನು ಪಕ್ಷವಾಗಿ ಯಾವುದು ದುಡ್ಡು ಕೊಡುವುದಿಲ್ಲ. ಎತ್ತಿನ ಒಳಗೆ 26,000 ರೂಪಾಯಿ ಕೋಟಿ ಕೊಡ್ತಾರೆ. ನಮಗೆ ಏನಿದೆ ಸ್ವಾಮಿ, ನಾವಿರುವಂಥದ್ದು ಒಬ್ಬ ಶಾಸಕ ಇಲ್ಲಿ ನದಿ ತೀರದಲ್ಲಿ ಇರುವಂಥದ್ದು, ಬಾಕಿ ಎಲ್ಲ ಸಮುದ್ರ ತೀರದಲ್ಲಿ ಇರುವಂಥ ಶಾಸಕರು ಇರು. ನದಿ ತೀರದಲ್ಲಿ ನಾನು ಒಬ್ಬರೇ ಇರು. ಸೊ ನಮಗೆ ಕುಡಿಯುವ ನೀರಿಗೆ ತೊಂದರೆ ಆಗಿದೆ. ಈಗ ಇನ್ನು ಮುಂದೆ ನಾವು ದೊಡ್ಡ ಡ್ಯಾಮ್ ಆಗದಿದ್ದರೆ ನಮಗೆ ಕುಡಿಯುವ ನೀರು ಕೂಡ ಮುಂದೆ ದಿವಸ ತೊಂದರೆ ಆಗ್ತದೆ. ಅಲ್ಲೆಲ್ಲ ಎತ್ತಿನ ಒಳಗೆ ಮೇಲೆ ಹೋಗ್ಲಿಕ್ಕೆ ಆಯಿತು. ನಾವಿಲ್ಲಿ ಶೇಖರಣೆ ಮಾಡದಿದ್ದರೆ ನಮಗೆ ಖಂಡಿತ ಇನ್ನೂ 10-15 ವರ್ಷ ಆಗುವಾಗ ನಮಗೆ ಕುಡಿಯುವ ನೀರಿಗೆ ಬರೆಗಳು ಬರ್ತದೆ. ಅದಕ್ಕೆ ನಾವು ಕೊಟ್ಟಿರುವಂಥದ್ದು 352 ಕೋಟಿ ರೂಪಾಯಿ. ಉಪ್ಪಿನಂಗಡಿಯಲ್ಲಿ ದೊಡ್ಡ ಬ್ರಿಡ್ಜ್, ಇನ್ನೊಂದು ಬರಲಿಕ್ಕಿದೆ. ಕಟ್ಟಡದಲ್ಲಿ 250 ಕೋಟಿ. ಅದು ಎರಡು ಬಂದರೆ ಜೀವನ ಪರ್ಯಂತ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಕುಡಿಯುವ ನೀರಿಗೆ, ತೋಟಕ್ಕೆ, ಕೃಷಿಗೆ, ಅಂತರ್ಜಲಕ್ಕೆ ಯಾವುದೇ ತೊಂದರೆಗಳಿಲ್ಲ. ನಮ್ಮ ಕಟ್ಟಡದಲ್ಲಿ 250 ಕೋಟಿ ಪ್ರಪೋಸಲ್ ಏನಿದೆ ಅದನ್ನು ಬಜೆಟ್ ಅಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಮುಂದಿನ ಬಜೆಟ್ ಆಗಬೇಕು. ಅದನ್ನು ಮೊನ್ನೆ ಆಗಿದ KNN ಮೀಟಿಂಗ್ ಅಲ್ಲಿ ಅನುಮೋದನೆ ಮಾಡಿಸಿ, ಚರ್ಚೆ ಮಾಡಿ, ಅವರಿಗೆ ವಿನಂತಿ ಮಾಡಿ, ಅದನ್ನು ಅನುಮೋದನೆ ಮಾಡಿ ಫೈನಲ್ ಮೀಟಿಂಗಿಗೆ ಹೋಗಿದೆ. ಅದಾದ ಕೂಡಲೇ ನಿಮಗೆ ಹೇಳ್ತೀನಿ. ಅದು ಆದರೆ ಉಪ್ಪಿನಂಗಡಿಯ ಒಂದು ಕನಸು ನನಸಾಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ದೇವಾಲಯದಲ್ಲಿ ಇನ್ನು 10 ದಿವಸದ ಒಳಗೆ ಅದಕ್ಕೆ ಅನುಮೋದನೆ ಕೂಡ ಸಿಗುತ್ತೆ. 48 ಕೋಟಿ ಆಗುತ್ತೆ ಸರ್. ಯಾವುದು 400 ಕೋಟಿಯಲ್ಲಿ 352 ಕೋಟಿ ಉಪ್ಪಿನಂಗಡಿ. ಆನಂತರ PWD ರಸ್ತೆಗೆ ಇನ್ನೊಂದು ಉಪ್ಪಿನಂಗಡಿಯನ್ನು ಫುಲ್ ಮಾಡಬೇಕಂತ ಅದಕ್ಕೆ ಒಂದು 15 ಕೋಟಿಯನ್ನು ಕೇಳಿದ್ದೀವಿ. ಕಿಂಡಿ ಆಣೆಕಟ್ಟುಗಳು ಸುಮಾರು 30 ಕಿಂಡಿ ಆಣೆಕಟ್ಟುಗಳನ್ನು ಕೇಳಿದ್ದೀವಿ. 400 ಫುಟ್ ಬ್ರಿಡ್ಜ್, ಕಾಲು ಸಂಕಗಳು, ಅಲ್ಲಲ್ಲಿ ಕಾಲು ಸಂಕಗಳನ್ನು ಕೇಳಿದ್ದೀವಿ. ಅನಂತರ ತಡೆಗೋಡೆಗೆ ಒಂದು 15 ಕೋಟಿ ರೂಪಾಯಿಯನ್ನು ಕೇಳಿದ್ದೀವಿ. ನಮ್ಮ ಗ್ರಾಮ ನಮ್ಮ ರಸ್ತೆಯಲ್ಲಿ ಸುಮಾರು 250 ಕೋಟಿ ರೂಪಾಯಿ ಅನುದಾನಗಳನ್ನು ಕೇಳಿದ್ದೇವೆ. ಇದೆಲ್ಲ ನಮ್ಮ ಬೇಡಿಕೆ. ಅದು ಬಂದರೆ ಈ ವರ್ಷವೂ ಕೂಡ ನಾವು 1,000 ಕೋಟಿ ದಾಟಬಹುದು. ಬಂದ ಮೇಲೆ ನಿಮ್ಮನ್ನೆಲ್ಲ ಕರೆದು ಹೇಳ್ತೀನಿ. ಆಗೋ ಮೊದಲು ಹೇಳೋದಿಲ್ಲ. ನಮ್ಮ ಗ್ರಾಮ ನಮ್ಮ ರಸ್ತೆ ಆಲ್ಮೋಸ್ಟ್ ಆಗಿದೆ. ಅದರಲ್ಲಿ ನಾವು ಒಂದು 200 ಕೋಟಿ ಬರಬಹುದು ಅಂತ ನಮ್ಮ ಅನಿಸಿಕೆ. 1 ಕೋಟಿ ಸಿಮೆಂಟ್
ಇಡೀ ಕರ್ನಾಟಕದ 45 ಶಾಸಕರನ್ನು ಕರೆದಿದ್ದಾರೆ. ನಾನು ಚರ್ಚೆ ಮಾಡಿ ನಮಗೆ ಹೆಚ್ಚಿನ ಒಳ್ಳೆಯ ನೀರು ನಿಮಗೆ ಕೊಡ್ತೀವಿ. ನಾನು ಪಶ್ಚಿಮವಾಗಿ ಯಾವುದು ದುಡ್ಡು ಕೊಡುವುದಿಲ್ಲ. ಎತ್ತಿನ ಒಳಗೆ 26,000 ರೂಪಾಯಿ ಕೋಟಿ ಕೊಡ್ತಾರೆ. ನಮಗೆ ಏನಿದೆ ಸ್ವಾಮಿ, ನಾವಿರುವಂಥದ್ದು ಒಬ್ಬ ಶಾಸಕ ಇಲ್ಲಿ ನದಿ ತೀರದಲ್ಲಿ ಇರುವಂಥದ್ದು, ಬಾಕಿ ಎಲ್ಲ ಸಮುದ್ರ ತೀರದಲ್ಲಿ ಇರುವಂಥ ಶಾಸಕರು ಇರು. ನದಿ ತೀರದಲ್ಲಿ ನಾನು ಒಬ್ಬರೇ ಇರು. ಸೊ ನಮಗೆ ಕುಡಿಯುವ ನೀರಿಗೆ ತೊಂದರೆ ಆಗಿದೆ. ಈಗ ಇನ್ನು ಮುಂದೆ ನಾವು ದೊಡ್ಡ ಡ್ಯಾಮ್ ಆಗದಿದ್ದರೆ ನಮಗೆ ಕುಡಿಯುವ ನೀರು ಕೂಡ ಮುಂದೆ ದಿವಸದಲ್ಲಿ ತೊಂದರೆ ಆಗ್ತದೆ. ಅಲ್ಲೆಲ್ಲ ಎತ್ತಿನ ಒಳಗೆ ಮೇಲೆ ಹೋಗ್ಲಿಕ್ಕೆ ಆಯಿತು. ನಾವಿಲ್ಲಿ ಶೇಖರಣೆ ಮಾಡದಿದ್ದರೆ ನಮಗೆ ಖಂಡಿತ ಇನ್ನೂ 10-15 ವರ್ಷ ಆಗುವಾಗ ನಮಗೆ ಕುಡಿಯುವ ನೀರಿಗೆ ಬರೆಗಾಲ ಬರ್ತದೆ. ಅದಕ್ಕೆ ನಾವು ಕೊಟ್ಟಿರುವಂಥದ್ದು 352 ಕೋಟಿ ರೂಪಾಯಿ. ಉಪ್ಪಿನಂಗಡಿಯಲ್ಲಿ ದೊಡ್ಡ ಬ್ರಿಡ್ಜ್, ಇನ್ನೊಂದು ಬರಲಿಕ್ಕಿದೆ. ಕಟಾಡದಲ್ಲಿ 250 ಕೋಟಿ. ಅದು ಎರಡು ಬಂದರೆ ಜೀವನ ಪರ್ಯಂತ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಕುಡಿಯುವ ನೀರಿಗೆ, ತೋಟಕ್ಕೆ, ಕೃಷಿಗೆ, ಅಂತರ್ಜಲಕ್ಕೆ ಯಾವುದೇ ತೊಂದರೆಗಳಿಲ್ಲ. ನಮ್ಮ ಕಟಾಡದಲ್ಲಿ 250 ಕೋಟಿ ಪ್ರಪೋಸಲ್ ಏನಿದೆ ಅದನ್ನು ಬಜೆಟಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಮುಂದಿನ ಬಜೆಟ್ ಆಗಬೇಕು. ಅದನ್ನು ಮೊನ್ನೆ ಆಗಿದ KNN ಮೀಟಿಂಗಲ್ಲಿ ಅನುಮೋದನೆ ಮಾಡಿಸಿ, ಚರ್ಚೆ ಮಾಡಿ, ಅವರಿಗೆ ವಿನಂತಿ ಮಾಡಿ, ಅದನ್ನು ಅನುಮೋದನೆ ಮಾಡಿ ಫೈನಲ್ ಮೀಟಿಂಗಿಗೆ ಹೋಗಿದೆ. ಅದಾದ ಕೂಡಲೇ ನಿಮಗೆ ಹೇಳ್ತೀನಿ. ಅದು ಆದರೆ ಉಪ್ಪಿನಂಗಡಿಯ ಒಂದು ಕನಸು ನನಸಾಗ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ದೇವರ ದಯದಲ್ಲಿ ಇನ್ನು 10 ದಿವಸದ ಒಳಗೆ ಅದಕ್ಕೆ ಅನುಮೋದನೆ ಕೂಡ ಸಿಗುತ್ತೆ. 48 ಕೋಟಿ ಆಗುತ್ತೆ ಸರ್. ಯಾವುದು 400 ಕೋಟಿಯಲ್ಲಿ 352 ಕೋಟಿ ಉಪ್ಪಿನಂಗಡಿ. ಆನಂತರ PWD ರಸ್ತೆಗೆ ಇನ್ನೊಂದು ಉಪ್ಪಿನಂಗಡಿಯನ್ನು ಫುಲ್ ಮಾಡಬೇಕಂತ ಅದಕ್ಕೆ ಒಂದು 15 ಕೋಟಿಯನ್ನು ಕೇಳಿದ್ದೀವಿ. ಕಿಂಡಿ ಆಣೆಕಟ್ಟುಗಳು ಸುಮಾರು 30 ಕಿಂಡಿ ಅಣೆಕಟ್ಟುಗಳನ್ನು ಕೇಳಿದ್ದೀವಿ. 400 ಫುಟ್ ಬ್ರಿಡ್ಜ್, ಕಾಲು ಸಂಕಗಳು, ಅಲ್ಲಲ್ಲಿ ಕಾಲು ಸಂಕಗಳನ್ನು ಕೇಳಿದ್ದೀವಿ. ಆನಂತರ ತಡೆಗೋಡೆಗೆ ಒಂದು 15 ಕೋಟಿ ರೂಪಾಯಿಯನ್ನು ಕೇಳಿದ್ದೀವಿ. ನಮ್ಮ ಗ್ರಾಮ ನಮ್ಮ ರಸ್ತೆಯಲ್ಲಿ ಸುಮಾರು 250 ಕೋಟಿ ರೂಪಾಯಿ ಅನುದಾನಗಳನ್ನು ಕೇಳಿದ್ದೇವೆ. ಇದೆಲ್ಲ ನಮ್ಮ ಬೇಡಿಕೆ. ಅದು ಬಂದರೆ ಈ ವರ್ಷ ಕೂಡ ನಾವು 1,000 ಕೋಟಿ ದಾಟಬಹುದು. ಬಂದ ಮೇಲೆ ನಿಮ್ಮನ್ನೆಲ್ಲ ಕರೆದು ಹೇಳ್ತೀನಿ. ಆಗೋ ಮೊದಲು ಹೇಳೋದಿಲ್ಲ. ನಮ್ಮ ಗ್ರಾಮ ನಮ್ಮ ರಸ್ತೆ ಆಲ್ಮೋಸ್ಟ್ ಆಗಿದೆ. ಅದರಲ್ಲಿ ನಾವು ಒಂದು 200 ಕೋಟಿ ಬರಬಹುದು ಅಂತ ನಮ್ಮ ಅನಿಸಿಕೆ. 1 ಕೋಟಿ ಸಿಮೆಂಟ್ ಆಗಿದೆ. ಇಡೀ ಕರ್ನಾಟಕದ 45 ಶಾಸಕರನ್ನು ಕರೆದಿದ್ದಾರೆ. ನಾನು ಚರ್ಚೆ ಮಾಡಿ ನಮಗೆ ಹೆಚ್ಚಿನ ಒಳ್ಳೆಯ ನೀರು ನಿಮಗೆ ಕೊಡ್ತೀವಿ. ನಾನು ಪಶ್ಚಿಮವಾಗಿ ಯಾವುದು ದುಡ್ಡು ಕೊಡುವುದಿಲ್ಲ. ಎತ್ತಿನ ಒಳಗೆ 26,000 ರೂಪಾಯಿ ಕೋಟಿ ಕೊಡ್ತಾರೆ. ನಮಗೆ ಏನಿದೆ ಸ್ವಾಮಿ, ನಾವಿರುವಂಥದ್ದು ಒಬ್ಬ ಶಾಸಕ ಇಲ್ಲಿ ನದಿ ತೀರದಲ್ಲಿ ಇರುವಂಥದ್ದು, ಬಾಕಿ ಎಲ್ಲ ಸಮುದ್ರ ತೀರದಲ್ಲಿ ಇರುವಂಥ ಶಾಸಕರು ಇರು. ನದಿ ತೀರದಲ್ಲಿ ನಾನು ಒಬ್ಬರೇ ಇರು. ಸೊ ನಮಗೆ ಕುಡಿಯುವ ನೀರಿಗೆ ತೊಂದರೆ ಆಗಿದೆ. ಈಗ ಇನ್ನು ಮುಂದೆ ನಾವು ದೊಡ್ಡ ಡ್ಯಾಮ್ ಆಗದಿದ್ದರೆ ನಮಗೆ ಕುಡಿಯುವ ನೀರು ಕೂಡ ಮುಂದೆ ದಿವಸದಲ್ಲಿ ತೊಂದರೆ ಆಗ್ತದೆ. ಅಲ್ಲೆಲ್ಲ ಎತ್ತಿನ ಒಳಗೆ ಮೇಲೆ ಹೋಗ್ಲಿಕ್ಕೆ ಆಯಿತು. ನಾವಿಲ್ಲಿ ಶೇಖರಣೆ ಮಾಡದಿದ್ದರೆ ನಮಗೆ ಖಂಡಿತ ಇನ್ನೂ 10-15 ವರ್ಷ ಆಗುವಾಗ ನಮಗೆ ಕುಡಿಯುವ ನೀರಿಗೆ ಬರೆಗಾಲ ಬರ್ತದೆ. ಅದಕ್ಕೆ ನಾವು ಕೊಟ್ಟಿರುವಂಥದ್ದು 352 ಕೋಟಿ ರೂಪಾಯಿ. ಉಪ್ಪಿನಂಗಡಿಯಲ್ಲಿ ದೊಡ್ಡ ಬ್ರಿಡ್ಜ್, ಇನ್ನೊಂದು ಬರಲಿಕ್ಕಿದೆ. ಕಟಾಡದಲ್ಲಿ 250 ಕೋಟಿ. ಅದು ಎರಡು ಬಂದರೆ ಜೀವನ ಪರ್ಯಂತ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಕುಡಿಯುವ ನೀರಿಗೆ, ತೋಟಕ್ಕೆ, ಕೃಷಿಗೆ, ಅಂತರ್ಜಲಕ್ಕೆ ಯಾವುದೇ ತೊಂದರೆಗಳಿಲ್ಲ. ನಮ್ಮ ಕಟಾಡದಲ್ಲಿ 250 ಕೋಟಿ ಪ್ರಪೋಸಲ್ ಏನಿದೆ ಅದನ್ನು ಬಜೆಟಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಮುಂದಿನ ಬಜೆಟ್ ಆಗಬೇಕು. ಅದನ್ನು ಮೊನ್ನೆ ಆಗಿದ KNN ಮೀಟಿಂಗಲ್ಲಿ ಅನುಮೋದನೆ ಮಾಡಿಸಿ, ಚರ್ಚೆ ಮಾಡಿ, ಅವರಿಗೆ ವಿನಂತಿ ಮಾಡಿ, ಅದನ್ನು ಅನುಮೋದನೆ ಮಾಡಿ ಫೈನಲ್ ಮೀಟಿಂಗಿಗೆ ಹೋಗಿದೆ. ಅದಾದ ಕೂಡಲೇ ನಿಮಗೆ ಹೇಳ್ತೀನಿ. ಅದು ಆದರೆ ಉಪ್ಪಿನಂಗಡಿಯ ಒಂದು ಕನಸು ನನಸಾಗ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ದೇವರ ದಯದಲ್ಲಿ ಇನ್ನು 10 ದಿವಸದ ಒಳಗೆ ಅದಕ್ಕೆ ಅನುಮೋದನೆ ಕೂಡ ಸಿಗುತ್ತೆ. 48 ಕೋಟಿ ಆಗುತ್ತೆ ಸರ್. ಯಾವುದು 400 ಕೋಟಿಯಲ್ಲಿ 352 ಕೋಟಿ ಉಪ್ಪಿನಂಗಡಿ. ಆನಂತರ PWD ರಸ್ತೆಗೆ ಇನ್ನೊಂದು ಉಪ್ಪಿನಂಗಡಿಯನ್ನು ಫುಲ್ ಮಾಡಬೇಕಂತ ಅದಕ್ಕೆ ಒಂದು 15 ಕೋಟಿಯನ್ನು ಕೇಳಿದ್ದೀವಿ. ಕಿಂಡಿ ಆಣೆಕಟ್ಟುಗಳು ಸುಮಾರು 30 ಕಿಂಡಿ ಅಣೆಕಟ್ಟುಗಳನ್ನು ಕೇಳಿದ್ದೀವಿ. 400 ಫುಟ್ ಬ್ರಿಡ್ಜ್, ಕಾಲು ಸಂಕಗಳು, ಅಲ್ಲಲ್ಲಿ ಕಾಲು ಸಂಕಗಳನ್ನು ಕೇಳಿದ್ದೀವಿ. ಆನಂತರ ತಡೆಗೋಡೆಗೆ ಒಂದು 15 ಕೋಟಿ ರೂಪಾಯಿಯನ್ನು ಕೇಳಿದ್ದೀವಿ. ನಮ್ಮ ಗ್ರಾಮ ನಮ್ಮ ರಸ್ತೆಯಲ್ಲಿ ಸುಮಾರು 250 ಕೋಟಿ ರೂಪಾಯಿ ಅನುದಾನಗಳನ್ನು ಕೇಳಿದ್ದೇವೆ. ಇದೆಲ್ಲ ನಮ್ಮ ಬೇಡಿಕೆ. ಅದು ಬಂದರೆ ಈ ವರ್ಷ ಕೂಡ ನಾವು 1,000 ಕೋಟಿ ದಾಟಬಹುದು. ಬಂದ ಮೇಲೆ ನಿಮ್ಮನ್ನೆಲ್ಲ ಕರೆದು ಹೇಳ್ತೀನಿ. ಆಗೋ ಮೊದಲು ಹೇಳೋದಿಲ್ಲ. ನಮ್ಮ ಗ್ರಾಮ ನಮ್ಮ ರಸ್ತೆ ಆಲ್ಮೋಸ್ಟ್ ಆಗಿದೆ. ಅದರಲ್ಲಿ ನಾವು ಒಂದು 200 ಕೋಟಿ ಬರಬಹುದು ಅಂತ ನಮ್ಮ ಅನಿಸಿಕೆ. 1 ಕೋಟಿ ಸಿಮೆಂಟ್